ಇಲ್ಲಿವರೆಗೂ ಬಿ ಜೆ ಪಿ ಯಾವುದೇ ಒತ್ತಡಕ್ಕೂ ಜಗ್ಗಿಲ್ಲ ಇಂಥ ಒತ್ತಡಗಳಿಗೆ. ಆದರೆ ಇದೇ ಪ್ರಪ್ರಥಮ ಬಾರಿಗೆ ತನ್ನ ಸಚಿವನನ್ನು ಬಲಿ ಕೊಡಲೇಬೇಕಾದಂತಹ ಒತ್ತಡಕ್ಕೆ ಮೋದಿ ಸಿಲುಕಿದ್ದಾರೆ. ಸೊ ಹೀಗಾಗಿ ಅದು ಮೋದಿಯವರ ವರ್ಚಸ್ಸಿಗೆ CJP ಸವಾಲು ಹಾಕಿದೆ. ಮೋದಿಯವರ ವರ್ಚಸ್ಸು, ನನ್ನ ಇಮೇಜು ಅಂದರೆ ನನ್ನ ಇಮೇಜು ಪ್ರಶ್ನಾತೀತ ಅಂತ ನಂಬಿದಂತಹ ನಾಯಕನಿಗೆ, ನಂಬಿದಂತಹ ಪಕ್ಷದ ನಾಯಕನ ವರ್ಚಸ್ಸಿಗೆ CJP ಸವಾಲು ಹಾಕಿದೆ. ಈಗ ಅವರಿಗೆ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನಾನು ತಗೊಂಡ್ರೆ ನೀತು ಕರ್ಮಕಾಂಡ ಒಪ್ಕೊಂಡಂಗೆ, ನನಗೆ ಹಿನ್ನಡೆ ಅಂತ ಅವ್ರು ಭಾವಿಸ್ತಿದ್ದಾರೆ. ಹೀಗಾಗಿ ಈ ಇಶ್ಯೂನ ಅವರು ಯಾವ ಥರ ಹ್ಯಾಂಡಲ್ ಮಾಡ್ತಾರೋ ನೋಡಬೇಕು. ಪಾರ್ಲಿಮೆಂಟ್ ಇವತ್ತು ಕೂಡ ನಡೆದಿಲ್ಲ. ಸಹಜವಾಗಿ ಪ್ರತಿಪಕ್ಷಗಳು ದೇಶದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಯಾರು ನೋವಿಗೆ ಒಳಗಾಗಿದ್ದಾರೆ, ಅವರ ಅಭಿಪ್ರಾಯನ ಸಂಸತ್ತಲ್ಲಿ ಚರ್ಚೆ ನಡೆಸ್ತಾರೆ. ಹೊರಗಡೆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಆಗ್ತಿದೆ, ಮಕ್ಕಳನ್ನ ನೋಡಿ ಅದು ಯಾವುದೋ ಸ್ಟೂಡೆಂಟ್ ಮೇಲೆ, ಹುಡುಗಿ ಮೇಲೆ ಅವನು ಪೊಲೀಸ್ ಆಫೀಸರು ಬೆತ್ತ ತೊಗೊಂಡು ತಿವಿತಾನೆ, ಅವಳ ಪರ್ಸನಲ್ ಜಾಗಗಳಿಗೆ ತಿವಿತಾನೆ. ಇದು ಪೊಲೀಸರು ನಡ್ಕೊಳ್ಳೋ ರೀತಿನ, ಮಕ್ಕಳ ಮೇಲೆ ಈ ಥರ ಲೈಂಗಿಕ ದೌರ್ಜನ್ಯ ನಡೆಸೋದು ರೀತಿನ, ಇದು ಪ್ರೊಟೆಸ್ಟರ್ಸನ್ನ ನಡೆಸ್ಕೊಳ್ಳೋ ರೀತಿನ, ಇದು ಅವರಿಗೆ ಮಾತಾಡೋಕ್ಕೆ ಏನಾದರೂ ಹಕ್ಕಿದೆಯಾ? ಅವ್ರು ಯಾರೋ ಅಡಿಷ್ನಲ್ DCP ಅಲ್ಲಿ CJP ಸ್ಟೂಡೆಂಟ್ಸ್ಗಳ ಜೊತೆ ಎಷ್ಟು ಬ್ರೂಟಲ್ಲಾಗಿ ನಡ್ಕೋತಾನೆ ಅಂದರೆ, ಒಬ್ಬ ಲೇಡಿಗೆ ಕಪಾಳು ಕೊಡಿತಾನೆ. ಒಬ್ಬ IPS ಆಫೀಸರ್ ಇದ್ಕೊಂಡು ಲೇಡಿಗೆ ರೋಡಲ್ಲಿ ಕಪಾಳು ಕೊಡಿತಾನೆ. ಇದೇನಿದು? ಹೀಗಾಗಿ ಇದು ಒಂದು ಅವರು ಕೂಡ ಜಗ್ತಾ ಇಲ್ಲ, ಚರ್ಚೆಗೆ ಸಿದ್ಧ ಅಂತ ಒಂದು ಸ್ಟೆಪ್ ಮುಂದೆ ಬಂದಿದ್ದಾರೆ ಅಷ್ಟೇ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಅವರು ಒಪ್ತಾ ಇಲ್ಲ. ಅದು ನೋಡಬೇಕು, ಇದು ಲಾಜಿಕಲ್ ಎಂಡಿಗೆ ಹೇಗೆ ಹೋಗುತ್ತೋ ನೋಡಬೇಕು. ನಾನು ನೋಡಿದೆ, ನೀವು ಹೇಳಿದ್ದನ್ನು ನಾನು ನೋಡಿದೆ. ಒಂದು ಅವರು CJP ಅವರು ಅಲೆಜ್ ಮಾಡ್ತಾ ಇದ್ದಿದ್ದು ಏನಂದರೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪೊಲೀಸರು ದೌರ್ಜನ್ಯದ ಜೊತೆಗೆ ಅವರೂ ಸೇರಿಕೊಂಡು ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂಥೇಳಿ ಅವ್ರು ಅಲಿಗೇಷನ್ ಮಾಡಿದ್ದಾರೆ. ನಮಗದು ಗೊತ್ತಿಲ್ಲ, ಅವರು BJP ಕಾರ್ಯಕರ್ತರು ಏನೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಗಲಾಟೆಗಳು ನಡೆಯೋ ಹೊತ್ತಲ್ಲಿ ಮಫ್ತಿನಲ್ಲೂ ಪೊಲೀಸ್ನವ್ರು ಇರ್ತಾರೆ, ಅವರೇನು ಡ್ರೆಸ್ಸೇ ಹಾಕಬೇಕು ಅಂತೇನಿಲ್ಲ. ಮಫ್ತಿನಲ್ಲೂ ಪೊಲೀಸ್ ಇರ್ತಾರೆ, ಅವರು ಲಾಠಿ ಎತ್ಕೊಂಡು ಬಂದು ಹೊಡೆದರೂ ಹೊಡಿಬೋದು, ಅಥವಾ ಅವ್ರು ಯಾರೋ ಪ್ರೈವೇಟ್ ಪರ್ಸನ್ಸ್ ಇದ್ದರೂ ಇರ್ಬೋದು. ಇದ್ರ ಬಗ್ಗೆ ಬೇಕಾದಷ್ಟು ಫೂಟೇಜ್ ಅವೈಲೇಬಲ್ ಇದೆ. ಆ ಫೂಟೇಜನ್ನು ತೊಗೊಂಡು ಒಂದು ಇನ್ವೆಸ್ಟಿಗೇಷನ್ ಆಗಬೇಕು. ಎಲ್ಲ ಯಾರೋ ಬಂದು ನಾನು ಪೊಲೀಸು ಅಂತ ದೊಣ್ಣೆ ಇಟ್ಕೊಂಡು ಹೊಡೆದ್ಬಿಟ್ರೆ, ಮಕ್ಕಳಿಗೆ ನಮಗೆ ಆಗ್ದಲ್ಲಿ ಯಾರೋ ಐಡಿಯಾಲಜಿ ಇರ್ಬೋದು, ಹೊಡೆದ್ಬಿಟ್ರೆ ಪೊಲೀಸ್ನವ್ರ ಹೆಸರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೋ ಅವ್ರ ಪ್ರೊಟೆಸ್ಟಿಂದ ಒಂದು ಪೊಲಿಟಿಕಲ್ ಪಾರ್ಟಿ ವರ್ಕರಿಗೆ ಸಿಟ್ಟು ಬಂದಿದೆ, ಅವರು ನಾವು ಮಫ್ತಿಲಿರೋ ಪೊಲೀಸು ಅಂತ ಅಟ್ಯಾಕ್ ಮಾಡಿಬಿಟ್ರೆ. ಸೊ ಏನು ಮಕ್ಕಳ ಮೇಲೆ ಲಾಠಿ ಪ್ರಹಾರ ಆಗಿದೆ, ದೌರ್ಜನ್ಯ ಆಗಿದೆ, ಫುಟೇಜನ್ನು ಸೀಸ್ ಮಾಡಿಕೊಂಡು ಮಫ್ತಿಲಿ ಇರೋರು ಪೊಲೀಸರ, ಮತ್ತು ಈ ಥರ ಹಿಗ್ಗಮುಗ್ಗ ಯಾಕೆ ಹೊಡೆದ್ರು, ಮತ್ತು ಅಪ್ರಚೋದಿತವಾಗಿ ನಿಂತಿರೋರ ಮೇಲೆ, ಕಪಾಳಕ್ಕೆ ಹೆಣ್ಮಕ್ಳ ಮೇಲೆ ಪುರುಷ ಪೊಲೀಸರು ಯಾಕೆ ಅಟ್ಯಾಕ್ ಮಾಡಿದರು, ಮತ್ತು ಲೈಂಗಿಕವಾಗಿ ಅವರ ಖಾಸಗಿ ಭಾಗಗಳಿಗೆ ದೊಣ್ಣೆ ಇಟ್ಕೊಂಡು ಚುಚ್ಚೋ ಅಂಥ ನೀಚತನ ಯಾಕೆ ಬಂತು? ಮತ್ತು ಆಫೀಸರ್ಸನ್ನು, ಅಂಥ ಆಫೀಸರನ್ನು ಫುಟೇಜ್ ಇದೆ, ಅವನು ಯಾರು ಅಂತ ಗೊತ್ತಾಗುತ್ತೆ. ಈವರೆಗೂ ಪತ್ತೆ ಹಚ್ಚಿ ಅವನನ್ನು ಡಿಸ್ಮಿಸ್ ಯಾಕೆ ಮಾಡಿಲ್ಲ? ಸಸ್ಪೆನ್ಷನ್ ಅಲ್ಲ, ಡಿಸ್ಮಿಸ್ ಮಾಡಬೇಕು. ಅವನಿಗೆ ಮನೆಯಲ್ಲಿ ಯಾರೂ ಇಲ್ವಾ? ಅವರು ಹೆಣ್ಮಕ್ಳಿಲ್ಲ ಅವನ ಮನೆಯಲ್ಲಿ. ಈಗ ಇಂಡಿಯನ್ ಪಾಲಿಟಿಕ್ಸಲ್ಲಿ ಎರಡು ವಿಚಾರ ಇತ್ತು, BJP ಮತ್ತು BJP. ಇದು ಭಾರತ ರಾಜಕಾರಣದ ಚಿತ್ರಣ. ಅದರ ನಡುವೆ ಒಂದು ವ್ಯಾಕ್ಯೂಮ್ ಇತ್ತು. ಯಂಗ್ಸ್ಟರ್ಸ್ಗಳ ಧ್ವನಿನನ್ನು ಕೇಳೋರು ಯಾರು? ಅನ್ಎಂಪ್ಲಾಯ್ಮೆಂಟು, ಆಮೇಲೆ ಬೇಕಾದಷ್ಟು ಯಂಗ್ಸ್ಟರ್ಸ್ಗಳ ಸಮಸ್ಯೆ. ಈ ಎರಡು ವಿಚಾರಗಳು, ಅದು ಭ್ರಷ್ಟಾಚಾರದಿಂದಾಗಿ ಯುವ ಜನರ ಬದುಕು ನಾಶ ಆಗ್ತಿರೋದು, ಭ್ರಷ್ಟಾಚಾರದಿಂದಾಗಿ ಅವರಿಗೆ ಕೆಲಸಗಳು ಸಿಗದಲೇ ಇರೋದು, ಆಡಳಿತ ವ್ಯವಸ್ಥೆಯ ವೈಫಲ್ಯದಿಂದಾಗಿ ನಮ್ಮ ಯುವಕರ ಕೈಗೆ ಸರಿಯಾದ ಅವರ ದುಡಿಮೆಗೆ ಸರಿಯಾದ ಸಂಬಳ ಸಿಗದಲೇ ಇರೋದು. ಈ ಥರದ್ದು ಬದಲಾದ ಒಂದು ಸಾಮಾಜಿಕ ಸ್ಥಿತಿಯಲ್ಲಿ ಹೊಸ ಇಶ್ಯೂಸ್ಗಳೆಲ್ಲ ಇವೆ. ಈ ಇಶ್ಯೂಸ್ಗಳ ಕಡೆ ಯಾವ ಪೊಲಿಟಿಕಲ್ ಪಾರ್ಟೀಸು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಆ ವ್ಯಾಕ್ಯೂಮನ್ನು ಮುಂದಿಟ್ಕೊಂಡು ಹೊಸ ತಲೆಮಾರು ಜನ್ಜಿ ಅಂತ ಏನಂತೀವಿ, ಅವರು ಆರ್ಗನೈಸ್ ಆಗ್ತಿದ್ದಾರೆ. ಅವರು BJPಗೂ ಥ್ರೆಟ್ಟು, ಬೇರೆ ಪಾರ್ಟೀಸ್ಗೂ ಥ್ರೆಟ್ಟು. ಇವಾಗ ಕಾಂಗ್ರೆಸ್ ಸಪೋರ್ಟ್ ಮಾಡಿರ್ಬೋದು, ಅವರೇನು ಕಾಂಗ್ರೆಸ್ ಪರ ಏನಲ್ಲ ಅವರು.
ಕಾಂಗ್ರೆಸ್ ಪರ ಏನಲ್ಲ. ಈಗ ಕೇರಳದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದ CJP ಹುಡುಗರ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಲಾಠಿ ಚಾರ್ಜ್ ಮಾಡಿದೆ ಕೇರಳದಲ್ಲಿ. ಹೀಗಾಗಿ ಈ ಹೊಸ ತಲೆಮಾರಿನ ಈ ಏನು ಗ್ಯಾಪ್ ಇತ್ತು, ಆ ಹೊಸ ತಲೆಮಾರು ರಾಜಕೀಯವಾಗಿ ಮತ್ತು ಸಂಘಟನಾತ್ಮಕವಾಗಿ ಹೇಗೆ ರೂಪುಗೊಳ್ತಿದೆ ಅನ್ನೋದನ್ನು ನಾವು ಕಾದು ನೋಡಬೇಕು.